ಬನ್ನಿ ನೋಡೋಣ. ನಕ್ಸಲರು ಸರ್ಕಾರಕ್ಕೆ ಶರಣಾಗಿದ್ದಾರೋ, ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? 6 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ತಮ್ಮ ಅಧಿಕೃತ ಕಚೇರಿಯಲ್ಲಿ 6 ಮಂದಿ ನಕ್ಸಲರನ್ನ ಸ್ವಾಗತಿಸೋಕೆ ನಡುಬಗಿಸಿ ನಿಂತಿದ್ದಾರೆ ಅಂತ ಶಾಸಕ ಸುನಿಲ್ ಕುಮಾರ್ ಕುಟುಕಿದ್ದಾರೆ. ರಾಜ್ಯದಲ್ಲಿ 6 ಮಂದಿ ನಕ್ಸಲರಿಗೆ ಸರ್ಕಾರ ಶರಣಾಗತಿ ಪ್ಯಾಕೇಜ್ ನೀಡ್ತಾ ಇರೋದು ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದ್ದಾರೆ. ಈ ಕುರಿತು FB ಮತ್ತು X ಖಾತೆಯಲ್ಲಿ ಅವರು ಬರೆದುಕೊಂಡಿದ್ದಾರೆ. ಯಾವ ಮಾನದಂಡದ ಮೇಲೆ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಬೇಕು ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಲೆಲ್ಲ ನಕ್ಸಲರಿಗೆ, ಉಗ್ರರಿಗೆ ಸುಗ್ಗಿಯಾಗಿದೆ. ಅವರಿಗೆ ಕ್ಷಮೆ, ಪ್ರಕರಣ ರದ್ದು, ಸುಖ ಸೌಕರ್ಯ ಎಲ್ಲವೂ ನೀಡಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರ ಕರ್ಮಭೂಮಿಯೂ ಆಗಿದ್ದ ತಣ್ಣಗಿನ ಮಲೆನಾಡು ಭಾಗದಲ್ಲಿ ಬಂದೂಕಿನ ಮೊರೆತ ಕೇಳಿಸಿದ ನಕ್ಸಲರಿಗೆ ಕ್ಷಮೆ ಕೊಟ್ಟು ಅವರನ್ನ ನಗರ ನಕ್ಸಲರಾಗಿಸಿ ಬುಡಮೇಲು ಕೃತ್ಯಕ್ಕೆ ಲೈಸೆನ್ಸ್ ಕೊಡ್ತೀರಾ ಸಿದ್ದರಾಮಯ್ಯನವರೇ? ಇದರಿಂದ ಪೊಲೀಸರ ಆತ್ಮಸ್ಥೈರ್ಯ ಏನಾಗಬೇಡ. ಈ ಶರಣಾಗತಿ ಪ್ರಹಸನವೇ ಅನುಮಾನಾಸ್ಪದವಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಶಾಸಕ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರು ಸರ್ಕಾರದ ನಿಲುವನ್ನು ಟೀಕಿಸಿದ್ದಾರೆ. ಸರ್ಕಾರ ನಕ್ಸಲರಿಗೆ ಶರಣಾಗಿದೆಯೋ, ನಕ್ಸಲರು ಸರ್ಕಾರಕ್ಕೆ ಶರಣಾಗ್ತಾ ಇದ್ದಾರೋ ಅಂತ ಕೇಳಿದ್ದಾರೆ. 6 ಕೋಟಿ ಜನರ ಪ್ರತಿನಿಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 6 ಜನ ನಕ್ಸಲರನ್ನ ಸ್ವಾಗತಿಸೋಕೆ ನಡುಬಗ್ಗಿಸಿ ನಿಂತಿದ್ದಾರೆ ಅಂತ ಕುಟುಕ್ತಾ ಇದ್ದಾರೆ. ಶರಣಾಗತಿ ಪ್ಯಾಕೇಜ್ ಕೊಡ್ತಾ ಇರೋದು ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದ್ದಾರೆ. ಸುನಿಲ್ ಕುಮಾರ್ ಅವರು ಸಂಘ ಪರಿವಾರದ ಪ್ರಮುಖರು, ಬಜರಂಗ ದಳದ ಪ್ರಮುಖರು, ಎಡಪಂಥೀಯ ಸಿದ್ಧಾಂತವನ್ನು ನಿರಂತರವಾಗಿ ವಿರೋಧಿಸ್ತಾ ಬಂದವರು. ನಕ್ಸಲರು ಅನುಸರಿಸ್ತಾ ಇರೋದು ಮಾವೋವಾದಿ ಪಂಥ. ಸುನಿಲ್ ಕುಮಾರ್ ಅವರು ಅನುಸರಿಸ್ತಾ ಇರೋದು ಸಂಘ ಪರಿವಾರದ ಸಿದ್ಧಾಂತ. ಈ ಎರಡೂ ಸಿದ್ಧಾಂತಗಳ ನಡುವೆ ಯಾವತ್ತಿಗೂ ಸಹ ಒಂದು ಸಂಘರ್ಷ ಇದ್ದಿದೆ. ನಕ್ಸಲರನ್ನ ಸುನಿಲ್ ಕುಮಾರ್ ಅವರು ವಿರೋಧಿಸ್ತೇ ಇದ್ದಿದ್ರೆ ಯಾಕೆ ಅವರು ವಿರೋಧಿಸ್ತಿಲ್ಲ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇತ್ತು. ಅವರು ನಂಬಿದ ಸಿದ್ಧಾಂತಕ್ಕೆ ಪೂರಕವಾಗಿ ಅವರು ನಕ್ಸಲರನ್ನ ವಿರೋಧಿಸ್ತಾ ಇದ್ದಾರೆ, ಸರ್ಕಾರವನ್ನು ಸಹ ಟೀಕಿಸ್ತಾ ಇದ್ದಾರೆ. ಆದರೆ ನಕ್ಸಲರು
ನಾಡಿಗೆ ಬಂದು ನಗರ ನಕ್ಸಲರಾಗ್ತಾರೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಗರ ನಕ್ಸಲ್ ಅನ್ನುವಂಥ ಪದ ಏನಿದೆ ಇದು ಸಂಘ ಪರಿವಾರ ಮತ್ತು ಬಿಜೆಪಿ ಹುಟ್ಟು ಹಾಕಿದ ಪದ. ಬಿಜೆಪಿಯ ಸಿದ್ಧಾಂತವನ್ನು ಯಾರು ವಿರೋಧಿಸ್ತಾರೋ ಅವರು ನಗರ ನಕ್ಸಲ್ ಅಂತ. ಕಾಡಿನಲ್ಲಿರೋರೇ ಆಗಲಿ ಎಲ್ಲೇ ಇರೋರಾಗಲಿ ಅವರು ವಿರೋಧಿಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಕ್ಸಲ್ ಹಣೆಪಟ್ಟಿಯನ್ನು ಬಿಜೆಪಿ ಸಂಘ ಪರಿವಾರ ಯಾವಾಗಲೂ ಕಟ್ಟಿದೆ. ಅದೇ ರೀತಿ ಈಗ ಸಿದ್ದರಾಮಯ್ಯನವರಿಗೂ ಹೇಳ್ತಾ ಇದೆ, ನೀವು ನಕ್ಸಲರಿಗೆ ಶರಣಾಗಿದ್ದೀರಾ ಅಂತ ಸುನಿಲ್ ಕುಮಾರ್ ಅವರ ಮೂಲಕ. ಸುನಿಲ್ ಕುಮಾರ್ ಈ ಪ್ರಶ್ನೆ ಕೇಳಿರೋದು ಸಮಂಜಸವಾಗಿದೆ, ಯಾಕಂದರೆ ಅವರು ನಂಬಿರೋ ಸಿದ್ಧಾಂತದ ಪೂರಕವಾಗಿ ಅವರು ಈ ಪ್ರಶ್ನೆನೇ ಕೇಳಿದ್ದಾರೆ. ಆದರೆ ನಕ್ಸಲರು ಸಶಸ್ತ್ರ ಹೋರಾಟವನ್ನು ಮಾಡಲು ಸಾಧ್ಯ ಆಗದೇ ಇರೋ ಸ್ಥಿತಿಯನ್ನು ತಲುಪಿದ್ರು. ಪೊಲೀಸರು ಅವರನ್ನು ಬೇಟೆಯಾಡ್ತಾ ಇದ್ರು. ವಿಕ್ರಮ್ ಗೌಡ ಎನ್ಕೌಂಟರ್, ಇತ್ತೀಚೆಗೆ ನಡೆದಂಥ ವಿಕ್ರಮ್ ಗೌಡ ಎನ್ಕೌಂಟರ್ ಅದಕ್ಕೆ ಒಂದು ದೊಡ್ಡ ಉದಾಹರಣೆ. ಉಳಿದ 6 ಜನ ನಕ್ಸಲರನ್ನು ಸಹ ಇದೇ ರೀತಿ ಬೇಟೆಯಾಡ್ತಾ ಇತ್ತು ಕರ್ನಾಟಕ ಪೊಲೀಸ್. ಅದನ್ನು ತಪ್ಪಿಸುವ ದಿಸೆಯಲ್ಲಿ ನಕ್ಸಲರ ಪುನರ್ವಸತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ಪ್ರಯತ್ನಪಟ್ಟು ಅವರನ್ನು ಕಾಡಿನಿಂದ ಹೊರಗೆ ಕರೆದುಕೊಂಡು ಬಂದಿದೆ. ಒಂದು ಸಂತೋಷದ ವಿಷಯ, ಇನ್ನು ಮೇಲೆ ಕರ್ನಾಟಕ ನಕ್ಸಲ್ ಮುಕ್ತವಾಗಿರುತ್ತೆ. ಇದುವರೆಗೂ 25 ವರ್ಷದ ಹೋರಾಟ ಏನಿದೆ ಅದು ಫಲ ಕೊಡಲ್ಲ ಅನ್ನೋದು ಅವರಿಗೂ ಮನವರಿಕೆಯಾಗಿದೆ. ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಅವರು ನಾಡಿಗೆ ಬರ್ತಾ ಇದ್ದಾರೆ. ಆದರೆ ಅವರು ನಂಬಿದ ಸಿದ್ಧಾಂತವನ್ನು ವಿರೋಧಿಸೋದು ಸಂಘ ಪರಿವಾರದ ಬಿಜೆಪಿಯ ಒಂದು ನಿಲುವು, ಸ್ಟ್ಯಾಂಡ್, ಅದು ವಿರೋಧಿಸಲೇಬೇಕು. ಹಾಗಾಗಿ ಸುನಿಲ್ ಕುಮಾರ್ ಅವರು ಸರ್ಕಾರದ ನಿಲುವನ್ನು ವಿರೋಧಿಸ್ತಾ ಇದ್ದಾರೆ. ಕಾರ್ಕಳ ಏನಿದೆ, ಘಟ್ಟ ಪ್ರದೇಶದ ಕಾರ್ಕಳ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಕರಾವಳಿಯ ಘಟ್ಟ ಪ್ರದೇಶಗಳಾಗಿರ್ಬೋದು, ಇವು ನಕ್ಸಲರ ನೆಲೆಯಾಗಿದ್ದು. ನಕ್ಸಲರು ಹಲವು ನಾಗರಿಕರನ್ನು ಹತ್ಯೆ ಮಾಡಿದರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಅವರು ಸಮರ್ಥನೆ ಕೊಡ್ತಾ ಇದ್ರು, ಇವರ ಕೃತ್ಯಗಳಿಗೆ ಸಮರ್ಥನೆ ಕೊಡ್ತಾ ಇದ್ರು. ಈಗ ಯಾವುದೇ ರಕ್ತ ಬೇಡ, ಸಶಸ್ತ್ರ ದಾರಿಯಲ್ಲಿ ರಕ್ತ ಕ್ರಾಂತಿಯಿಂದ ಭಾರತದಲ್ಲಿ ಏನೂ ಆಗೋದಿಲ್ಲ ಅನ್ನೋದು ಮನವರಿಕೆ ಆಗಿದೆ. ನಕ್ಸಲರಿಗೆ ಮನವರಿಕೆ ಆಗಿದೆ, ಈ ದಾರಿಯಲ್ಲಿ ಮುಂದೆ ಹೋಗೋ ಸಾಧ್ಯ ಇಲ್ಲ ಅಂತ. ಅವರು ಈಗ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ, ಪ್ರಜಾಸತ್ತಾತ್ಮಕ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಇದೇ ರೀತಿ ಮುಖ್ಯವಾಹಿನಿಗೆ ಬಂದಂಥ ನೂರ್ ಶ್ರೀಧರ್ ಆಗಿರ್ಬೋದು, ಸಿರಿಮನೆ ಆಗಿರ್ಬೋದು, ಹಲವು ನಕ್ಸಲರು ಪ್ರಜಾಸತ್ತಾತ್ಮಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರಜಾಸತ್ತಾತ್ಮಕವಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಬಿಜೆಪಿ ಮತ್ತು ಸಂಘ ಪರಿವಾರದ ಕಟು ಟೀಕಾಕಾರರಾಗಿದ್ದಾರೆ. ಅದೇ ರೀತಿ ಮಾವೋವಾದಿ ಸಿದ್ಧಾಂತವನ್ನು, ಎಡಪಂಥೀಯರನ್ನು ಅವರ ಕಟು ಟೀಕಾಕಾರರಾಗಿದ್ದಾರೆ ಸಂಘ ಪರಿವಾರದ ಮತ್ತು ಬಿಜೆಪಿಯವರು. ಇದರಲ್ಲಿ ಅದಕ್ಕಿಂತ ಹೆಚ್ಚಿಗೆ ಏನು ಇರಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಇವರು ಟೀಕೆ ಮಾಡಲೇಬೇಕು, ವಿರೋಧಿಸಲೇಬೇಕು. ಇವರು ಅವರನ್ನು ಟೀಕಿಸಲೇಬೇಕು, ವಿರೋಧಿಸಲೇಬೇಕು. ಎರಡು ಸಿದ್ಧಾಂತಗಳ ನಡುವಿನ ಒಂದು ಸಂಘರ್ಷ ಇದು. ಈ ರೀತಿ ಟೀಕೆಗಳು ಎಷ್ಟಾದರೂ ಬರಲಿ, ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಬರ್ತಾ ಇರತಕ್ಕಂಥ ನಕ್ಸಲರು ಸಹ ಈ ರೀತಿಯ ಟೀಕೆಯನ್ನು ಮಾಡ್ಬೋದು. ಬಿಜೆಪಿ ಮತ್ತು ಸಂಘ ಪರಿವಾರದವರು ಸಹ ಈ ರೀತಿಯ ಟೀಕೆಯನ್ನು ಮಾಡ್ಬೋದು, ಮಾಡಲೇಬೇಕು. ಅದು ಪ್ರಜಾಪ್ರಭುತ್ವದ ಸೌಂದರ್ಯ. ಹಾಗಾಗಿ ಸುನಿಲ್ ಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅದು ಅವರ ದೃಷ್ಟಿಕೋನದಲ್ಲಿ ಸರಿ ಇದೆ, ಇವರು ಹೇಳ್ತಾ ಇರೋದು ಇವರ ದೃಷ್ಟಿಕೋನದಲ್ಲಿ ಸರಿ ಇದೆ. ಎರಡೂ ಸಿದ್ಧಾಂತಗಳಿಗೆ ಅವಕಾಶ ಕೊಡುವಂಥ ಪ್ರಜಾಪ್ರಭುತ್ವ ನಮ್ಮ ಭಾರತದಲ್ಲಿದೆ. ಹಾಗಾಗಿ ಟೀಕೆಗಳು, ಪ್ರತಿ ಟೀಕೆಗಳು ಒಂದು ಆರೋಗ್ಯಕರ ಸಮಾಜವನ್ನು ಹುಟ್ಟುಹಾಕ್ತವೆ.